ಓಂ ನಮಃ ಶಿವಾಯ. 2026ರ ಫೆಬ್ರವರಿ 14ರಿಂದ 20ರವರೆಗಿನ ಈ ಕಾಲಘಟ್ಟವು ಕನ್ಯಾ ರಾಶಿಯವರ ಪಾಲಿಗೆ ಬ್ರಹ್ಮಾಂಡವು ನೀಡುತ್ತಿರುವ ಒಂದು ದಿವ್ಯ ಸೂಚನೆಯಾಗಿದೆ. ನಮಸ್ಕಾರ ಗೆಳೆಯರೆ, ದೇವರ ದರ್ಶನ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಫೆಬ್ರವರಿ 14 ಮತ್ತು 20ರ ನಡುವೆ ಬರುವ ಈ ಪ್ರಮುಖ ದಿನಗಳು ವಿಶೇಷವಾಗಿ ಕನ್ಯಾ ರಾಶಿಯವರ ಬದುಕಿನ ಮೇಲೆ ಅತ್ಯಂತ ಆಳವಾದ ಪ್ರಭಾವವನ್ನು ಬೀರಲಿವೆ. ಇವು ಬರೀ ಸಾಮಾನ್ಯ ದಿನಾಂಕಗಳಲ್ಲ, ಬದಲಾಗಿ ಗ್ರಹಗಳ ವಿಶಿಷ್ಟ ಸಂಯೋಜನೆ, ನಿಮ್ಮ ವಿಧಿಯ ಹೊಸ ದಿಕ್ಕು ಮತ್ತು ಕಾಸ್ಮಿಕ್ ಶಕ್ತಿಗಳು ಒಂದಾಗಿ ಬದಲಾವಣೆಯ ಮಹಾದ್ವಾರವನ್ನು ತೆರೆಯುವ ಅಪೂರ್ವ ಸಮಯವಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಅನೇಕ ಗುಪ್ತ ರಹಸ್ಯಗಳು ಒಂದೊಂದಾಗಿ ಹೊರಬರಲಿವೆ. ಬಹಳ ದಿನಗಳಿಂದ ದಮನ ಮಾಡಲ್ಪಟ್ಟಿದ್ದ ಅಥವಾ ಅಡಗಿಸಿಟ್ಟಿದ್ದ ಸತ್ಯ ಸಂಗತಿಗಳು ಈಗ ನಿಖರವಾಗಿ ನಿಮ್ಮ ಕಣ್ಮುಂದೆ ಗೋಚರಿಸಲಿವೆ. ಹಿಂದೆ ನಡೆದ ಮತ್ತು ಅಪೂರ್ಣವಾಗಿದ್ದ ಹಳೆಯ ವಿಷಯಗಳು ಹಾಗೂ ಮನಸ್ಸಿನ ಮೂಲೆಯಲ್ಲಿದ್ದ ಭಾವನೆಗಳು ಮತ್ತೊಮ್ಮೆ ಪ್ರಮುಖ ಚರ್ಚೆಯ ವಿಷಯಗಳಾಗಿ ಮುನ್ನೆಲೆಗೆ ಬರಲಿವೆ. ಈಗಿರುವ ದೊಡ್ಡ ಪ್ರಶ್ನೆಯೆಂದರೆ, ಯಾವ ನಿಗೂಢ ಸತ್ಯವು ನಿಮ್ಮ ಮುಂದೆ ಅನಾವರಣಗೊಳ್ಳಬಹುದು? ಬದುಕಿನ ಯಾವ ಕ್ಷೇತ್ರದಲ್ಲಿ ನೀವು ಅಪ್ರತಿಮವಾದ ಯಶಸ್ಸನ್ನು ತನ್ನದಾಗಿಸಿಕೊಳ್ಳಲಿದ್ದೀರಿ? ಈ ಪಯಣದಲ್ಲಿ ನಿಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಲುವವರು ಯಾರು ಮತ್ತು ನೀವು ಯಾರ ಕುತಂತ್ರದ ಬಗ್ಗೆ ಅತೀವ ಎಚ್ಚರಿಕೆಯಿಂದ ಇರಬೇಕು? ನಿಮ್ಮ ಇಷ್ಟು ದಿನಗಳ ಕಠಿಣ ದುಡಿಮೆಗೆ ವಿಧಿಯು ತಕ್ಕ ಪ್ರತಿಫಲ ನೀಡಲಿದೆಯೇ ಮತ್ತು ನಿಮ್ಮ ಬದುಕಿನ ಹಾದಿಯನ್ನು ಸಂಪೂರ್ಣವಾಗಿ ಬದಲಿಸಲಿದೆಯೇ? ಫೆಬ್ರವರಿ 14ರಿಂದ 20ರ ಈ ಸಮಯವು ಕನ್ಯಾ ರಾಶಿಯವರಿಗೆ ಆಳವಾದ ಆತ್ಮಾವಲೋಕನ ಮಾಡಿಕೊಳ್ಳಲು, ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಹೊಸ ಉಜ್ವಲ ಅವಕಾಶಗಳನ್ನು ಬಳಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟು ಸಹನೆಯಿಂದ ಕಾಯುತ್ತಿದ್ದಿರೋ ಅದರ ಪೂರ್ಣ ಫಲಿತಾಂಶಗಳು ಈಗ ನಿಮ್ಮ ಕಣ್ಮುಂದೆ ಬರಲಿವೆ. ಈ ವಾರವು ನಿಮ್ಮ ಭವಿಷ್ಯದ ಬುನಾದಿಯನ್ನು ಭದ್ರಪಡಿಸುವುದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಜಾಗರೂಕತೆಯಿಂದ ಇಡಬೇಕೆಂದು ಬ್ರಹ್ಮಾಂಡವು ನಿಮಗೆ ಸಂಕೇತ ನೀಡುತ್ತಿದೆ. ಆದ್ದರಿಂದ ಈ ವಿಡಿಯೋವನ್ನು ಅಂತಿಮ ಕ್ಷಣದವರೆಗೂ ವೀಕ್ಷಿಸುವುದನ್ನು ಮರೆಯಬೇಡಿ, ಏಕೆಂದರೆ ಇದು ನಿಮ್ಮ ಜೀವನ ಪಯಣಕ್ಕೆ ಸಂಬಂಧಿಸಿದ ಅತ್ಯಂತ ಅಮೂಲ್ಯವಾದ ಹಾಗೂ ಮಹತ್ವದ ಸಂದೇಶವನ್ನು ಒಳಗೊಂಡಿದೆ. ಮುಂದೆ ಸಾಗುವ ಮೊದಲು ಕಾಮೆಂಟ್ ವಿಭಾಗದಲ್ಲಿ ಹರ್ ಹರ್ ಮಹಾದೇವ್ ಎಂಬ ಭಕ್ತಿಯ ಸಂದೇಶವನ್ನು ಬರೆಯಿರಿ. ಈ ಮಾಹಿತಿಗೆ ಪ್ರೀತಿಯ ಒಂದು ಲೈಕ್ ನೀಡಿ ಮತ್ತು ಎಲ್ಲರಿಗೂ ಇದನ್ನು ತಲುಪಿಸಲು ಮರೆಯಬೇಡಿ. ಹಾಗಾದರೆ ತಡಮಾಡದೆ ವಿಷಯವನ್ನು ಆರಂಭಿಸೋಣ. ಫೆಬ್ರವರಿ 14ರಿಂದ 20ರವರೆಗೆ ಕನ್ಯಾ ರಾಶಿಯವರಿಗೆ ಸಂಬಂಧಿಸಿದ 15 ಪ್ರಬಲ ಹಾಗೂ ಆಳವಾದ ಭವಿಷ್ಯವಾಣಿಗಳು ಇಲ್ಲಿವೆ. ಮೊದಲನೆಯದು, ಬದುಕಿನ ಮಹಾರಹಸ್ಯದ ಸ್ಫೋಟ. ಫೆಬ್ರವರಿ 14ರ ಸಂದರ್ಭದಲ್ಲಿ ಕನ್ಯಾ ರಾಶಿಯವರ ಜೀವನದ ಪರದೆಯ ಹಿಂದೆ ಅಡಗಿದ್ದ ಸತ್ಯವೊಂದು ಹಠಾತ್ತಾಗಿ ಹೊರಬರಲಿದ್ದು, ಇದು ನಿಮಗೆ ಅತೀವ ಆಶ್ಚರ್ಯವನ್ನುಂಟು ಮಾಡಬಹುದು. ಈ ಬಹಿರಂಗಪಡಿಸುವಿಕೆಯು ಕ್ಷಣಾರ್ಧದಲ್ಲಿ ನಡೆಯುವುದರಿಂದ ಆರಂಭಿಕ ಪ್ರತಿಕ್ರಿಯೆ ಆಘಾತಕಾರಿಯಾಗಿರಬಹುದು. ಇದು ಬಹಳ ಕಾಲದಿಂದ ಮುಚ್ಚಿಟ್ಟಿದ್ದ ಹಳೆಯ ಸಂಗತಿಯಾಗಿರಬಹುದು. ಈ ವಿಷಯವು ನಿಮ್ಮ ಕುಟುಂಬ, ಪ್ರೇಮ ಸಂಬಂಧಗಳು, ವೈಯಕ್ತಿಕ ಬದುಕು ಅಥವಾ ಉದ್ಯೋಗಕ್ಕೆ ನೇರ ಸಂಬಂಧ ಹೊಂದಿರಬಹುದು. ನೀವು ಕಣ್ಣುಮುಚ್ಚಿ ನಂಬಿದ್ದ ವ್ಯಕ್ತಿಯ ಅಸಲಿ ಮುಖ ಅಥವಾ ಅವರ ನಿಜವಾದ ಆಲೋಚನೆಗಳು ಈಗ ಸ್ಪಷ್ಟವಾಗಿ ನಿಮಗರಿವಾಗಲಿದೆ. ಆರಂಭದಲ್ಲಿ ಈ ಸನ್ನಿವೇಶವು ನಿಮ್ಮನ್ನು ಒಳಗಿನಿಂದ ಅಲುಗಾಲಿಸಬಹುದು ಮತ್ತು ನಿಮ್ಮ ಮನಸ್ಸು ಸ್ವಲ್ಪ ಸಮಯದವರೆಗೆ ವಿಚಲಿತಗೊಳ್ಳಬಹುದು. ಆದರೆ ಕಾಲಕ್ರಮೇಣ ಈ ಸತ್ಯವೇ ನಿಮ್ಮನ್ನು ಮಾನಸಿಕವಾಗಿ ಹೆಚ್ಚು ಪ್ರಬುದ್ಧರನ್ನಾಗಿ ಮತ್ತು ಅಚಲ ಶಕ್ತಿಯುಳ್ಳವರನ್ನಾಗಿ ರೂಪಿಸುತ್ತದೆ. ಪ್ರತಿಯೊಂದು ನಗಿವಿನ ಹಿಂದೆಯೂ ಸತ್ಯವಿರುವುದಿಲ್ಲ ಮತ್ತು ಪ್ರತಿಯೊಂದು ಸಿಹಿ ಮಾತು ನಂಬಿಕೆಗೆ ಅರ್ಹವಾಗಿರುವುದಿಲ್ಲ ಎಂಬ ಜೀವನದ ಪಾಠವನ್ನು ನೀವು ಅರ್ಥಮಾಡಿಕೊಳ್ಳುತ್ತೀರಿ. ಫೆಬ್ರವರಿ 14ರ ಈ ಕಾಲವು ನಿಮಗೆ ಹೊಸ ಅರಿವನ್ನು ಮೂಡಿಸಲಿದೆ. ನೀವು ಇನ್ನು ಮುಂದೆ ಭಾವನೆಗಳಿಗೆ ಮರುಳಾಗದೆ ಬುದ್ಧಿವಂತಿಕೆಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಲು ಆರಂಭಿಸುತ್ತೀರಿ. ಈ ಅನುಭವವು ನಿಮ್ಮನ್ನು ಸ್ವಾವಲಂಬಿಯಾಗಿ ಮುನ್ನಡೆಯಲು ಪ್ರೇರೇಪಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಸರಿಯಾದ ದಾರಿಯನ್ನು ಕಂಡುಕೊಳ್ಳಲು ನಿಮಗೆ ಅಧಿಕಾರ ನೀಡುತ್ತದೆ. ಈ ವಾರ ಕೇವಲ ರಹಸ್ಯ ಬಯಲಾಗುವ ಸಮಯವಲ್ಲ, ನಿಮ್ಮ ಆಂತರಿಕ ಶಕ್ತಿಯನ್ನು ಎಚ್ಚರಿಸುವ ಮಹತ್ವದ ಸಮಯವೂ ಆಗಿದೆ. ಸಂಖ್ಯೆ 2, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು. ಫೆಬ್ರವರಿ 14ರಿಂದ 20ರವರೆಗೆ ಕನ್ಯಾ ರಾಶಿಗೆ ಆರ್ಥಿಕ ಸ್ಥಿತಿಗತಿಗಳು ಹಠಾತ್ ತಿರುವು ಪಡೆಯಬಹುದು. ಈ ಸಮಯವು ವಿಶೇಷ ಧನಲಾಭದ ಸೂಚನೆಗಳನ್ನು ಹೊತ್ತು ತಂದಿದೆ. ಈ ಅವಧಿಯಲ್ಲಿ ನೀವು ಎಂದೂ ನಿರೀಕ್ಷಿಸದ ಮೂಲದಿಂದ ಹಣವನ್ನು ಪಡೆಯುವ ಸಾಧ್ಯತೆಯಿದೆ. ಈ ಮೊತ್ತವು ಹಳೆಯ ಬಾಕಿ ಪಾವತಿ, ಉಡುಗೊರೆ ಅಥವಾ ಹಳೆಯ ಹೂಡಿಕೆಯಿಂದ ಬರುವ ಹೆಚ್ಚುವರಿ ಆದಾಯದ ರೂಪದಲ್ಲಿ ಬರಬಹುದು. ದೀರ್ಘಕಾಲದಿಂದ ಆರ್ಥಿಕ ಒತ್ತಡವನ್ನು ಅನುಭವಿಸುತ್ತಿರುವವರಿಗೆ ಈಗ ನಿರಾಳತೆ ಸಿಗಲಿದೆ. ವ್ಯಾಪಾರಿಸ್ಥರು ಹೊಸ ಗ್ರಾಹಕರನ್ನು ಪಡೆಯಬಹುದು ಮತ್ತು ಮುಖ್ಯ ಒಪ್ಪಂದವನ್ನು ಅಂತಿಮಗೊಳಿಸಬಹುದು.
ಫೆಬ್ರವರಿ 14ರಿಂದ 20ರವರೆಗೆ ಉದ್ಯೋಗದಲ್ಲಿರುವವರಿಗೆ ಸಕಾರಾತ್ಮಕ ಸುದ್ದಿಯನ್ನು ತರಬಹುದು. ಬಡ್ತಿ, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳ ಸಾಧ್ಯತೆಯಿದೆ. ಆದಾಗೂ ಈ ಸಮಯದಲ್ಲಿ ಉತ್ಸಾಹದಿಂದ ಅನಗತ್ಯ ಖರ್ಚುಗಳಲ್ಲಿ ತೊಡಗಿಕೊಳ್ಳದಿರುವುದು ಒಳ್ಳೆಯದು. ಸಮತೋಲಿತ ಬಜೆಟ್ ಮತ್ತು ಚಿಂತನಾಶೀಲ ಹೂಡಿಕೆಗಳು ಭವಿಷ್ಯದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ನೀಡಬಹುದು. ಈ ವಾರ ಕನ್ಯಾ ರಾಶಿಯವರಿಗೆ ನಿಜವಾದ ಸಮೃದ್ಧಿಯು ಕಷ್ಟಪಟ್ಟು ಸಂಪಾದಿಸಿದ ಹಣದ ಸರಿಯಾದ ನಿರ್ವಹಣೆಯಲ್ಲಿದೆ ಎಂದು ಕಲಿಸುತ್ತದೆ. ಎಚ್ಚರಿಕೆಯಿಂದ ಮತ್ತು ದೂರದೃಷ್ಟಿಯಿಂದ ತೆಗೆದುಕೊಳ್ಳುವ ಕ್ರಮಗಳು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಬಹುದು. ಸಂಖ್ಯೆ 3. ಪ್ರೇಮ ಜೀವನದಲ್ಲಿ ತೀವ್ರವಾದ ಭಾವನೆಗಳು ಹೆಚ್ಚಾಗುತ್ತವೆ. ಫೆಬ್ರವರಿ 15 ಮತ್ತು 16ರ ನಡುವೆ ಕನ್ಯಾ ರಾಶಿಯವರು ತಮ್ಮ ಪ್ರೇಮ ಜೀವನದಲ್ಲಿ ಆಳವಾದ ಬದಲಾವಣೆಗಳನ್ನು ಅನುಭವಿಸಬಹುದು. ಭಾವನೆಗಳು ಮೊದಲಿಗಿಂತ ಬಲವಾಗಿರುತ್ತವೆ ಮತ್ತು ಸಂಬಂಧಗಳ ದಿಕ್ಕು ಸ್ಪಷ್ಟವಾಗುತ್ತದೆ. ಕೆಲವರಿಗೆ ಈ ಅವಧಿಯು ಅತ್ಯಂತ ಮಧುರ ಮತ್ತು ಪ್ರಣಯಯುತವಾಗಿರಬಹುದು. ತಮ್ಮ ಸಂಗಾತಿಯೊಂದಿಗಿನ ಅನ್ಯೋನ್ಯತೆ ಹೆಚ್ಚಾಗುತ್ತದೆ, ಪರಸ್ಪರ ತಿಳುವಳಿಕೆ ಬಲಗೊಳ್ಳುತ್ತದೆ ಮತ್ತು ಸಂಬಂಧಗಳು ಹತ್ತಿರವಾಗುತ್ತವೆ. ಆದರೂ ಕೆಲವರಿಗೆ ಈ ವಾರ ಒಂದು ಪರೀಕ್ಷೆಯಾಗಿರಬಹುದು. ಹಳೆಯ ವಿಷಯ ಅಥವಾ ಗುಪ್ತ ರಹಸ್ಯದ ಬಹಿರಂಗಪಡಿಸುವಿಕೆಯು ಸಂಬಂಧಗಳಲ್ಲಿ ಗೊಂದಲ ಮೂಡಿಸಬಹುದು. ನೀವು ಒಂಟಿಯಾಗಿದ್ದರೆ ಫೆಬ್ರವರಿ 15ರಂದು ವಿಶೇಷ ವ್ಯಕ್ತಿಯೊಬ್ಬರು ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ಈ ಭೇಟಿಯು ಆಳವಾದ ಮತ್ತು ಶಾಶ್ವತವಾದ ಸಂಬಂಧಕ್ಕೆ ಕಾರಣವಾಗಬಹುದು. ಈ ಸಮಯದಲ್ಲಿ ಸ್ಪಷ್ಟ ಸಂವಹನ ಮತ್ತು ಸತ್ಯತೆಯು ನಿರ್ಣಾಯಕವಾಗಿದೆ. ನಿಮ್ಮ ಹೃದಯದ ಮಾತುಗಳನ್ನು ವ್ಯಕ್ತಪಡಿಸುವುದರಿಂದ ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸಬಹುದು. ಕನ್ಯಾ ರಾಶಿಗಳು ಸಂಬಂಧಗಳು ನಂಬಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ನಂಬಿಕೆ ಪ್ರಬಲವಾಗಿದ್ದರೆ ಯಾವುದೇ ಬಿರುಗಾಳಿಯೂ ಸಂಬಂಧವನ್ನು ಮುರಿಯಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿ, ಪಾರದರ್ಶಕತೆ, ಗೌರವ ಮತ್ತು ಸಮರ್ಪಣೆ ಸಂಬಂಧವನ್ನು ಸ್ಥಿರಗೊಳಿಸುತ್ತದೆ ಎಂದು ಈ ವಾರ ನಿಮಗೆ ಕಲಿಸುತ್ತದೆ. ಸಂಖ್ಯೆ 4. ಒಂದು ಪ್ರಮುಖ ವೃತ್ತಿಯವಕಾಶ. ಕನ್ಯಾ ರಾಶಿಗಳು ಫೆಬ್ರವರಿ 16ರಂದು ತಮ್ಮ ವೃತ್ತಿಜೀವನದಲ್ಲಿ ಗಮನಾರ್ಹ ಪ್ರಗತಿಯನ್ನು ನೋಡಬಹುದು. ಈ ಸಮಯವು ಅವರ ವೃತ್ತಿಪರ ಜೀವನದಲ್ಲಿ ಹೊಸ ದಿಕ್ಕು ಮತ್ತು ಸಾಧನೆಯನ್ನು ಸೂಚಿಸುತ್ತದೆ. ದೀರ್ಘಕಾಲದಿಂದ ದಣಿವರಿಯದೆ ಕೆಲಸ ಮಾಡುತ್ತಿರುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುವ ಸಾಧ್ಯತೆಯಿದೆ. ಹೊಸ ಜವಾಬ್ದಾರಿ, ಪ್ರಮುಖ ಯೋಜನೆ ಅಥವಾ ಬಡ್ತಿಯ ಬಗ್ಗೆ ನೀವು ಶುಭ ಸುದ್ದಿಯನ್ನು ಪಡೆಯಬಹುದು. ಕೆಲಸದಲ್ಲಿರುವ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯ ಮತ್ತು ಸಮರ್ಪಣೆಯನ್ನು ಮುಕ್ತವಾಗಿ ಮೆಚ್ಚುತ್ತಾರೆ. ನಿಮ್ಮ ಕಠಿಣ ಪರಿಶ್ರಮವು ಎಲ್ಲೆಡೆ ಚರ್ಚೆಯ ವಿಷಯವಾಗಬಹುದು ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಫೆಬ್ರವರಿ 15 ಮತ್ತು ಫೆಬ್ರವರಿ 19ರ ನಡುವೆ ಹೊಸ ಸಂಸ್ಥೆಯಿಂದ ಒಳ್ಳೆಯ ಕೊಡುಗೆಯನ್ನು ಪಡೆಯುವ ಸೂಚನೆಗಳಿವೆ. ಸಂದರ್ಶನಗಳು ಮತ್ತು ಪ್ರಮುಖ ಸಭೆಗಳಲ್ಲಿ ನೀವು ಯಶಸ್ವಿಯಾಗಬಹುದು. ಈ ಅವಧಿಯು ವ್ಯವಸಾಯದಲ್ಲಿರುವವರಿಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಬಹುದು. ಹೊಸ ಗ್ರಾಹಕರು, ಪ್ರಮುಖ ಒಪ್ಪಂದಗಳು ಮತ್ತು ಉತ್ತಮ ಲಾಭಗಳ ಸಾಧ್ಯತೆ ಇರುತ್ತದೆ. ಆದರೂ ಈ ಸಮಯದಲ್ಲಿ ಅಜಾಗರೂಕತೆಯನ್ನು ತಪ್ಪಿಸುವುದು ಮುಖ್ಯ. ನೀವು ಹೆಚ್ಚು ಗಮನಹರಿಸಿ ಮತ್ತು ಶ್ರದ್ಧೆಯಿಂದ ಇದ್ದರೆ ಸಾಧನೆ ಹೆಚ್ಚಾಗುತ್ತದೆ. ಸರಿಯಾದ ಸಮಯದಲ್ಲಿ ದೃಢ ನಿಶ್ಚಯದ ಪ್ರಯತ್ನಗಳು ನಿಮ್ಮ ಭವಿಷ್ಯದ ಹಾದಿಯನ್ನು ಬದಲಾಯಿಸಬಹುದು ಎಂಬ ಸಂದೇಶವನ್ನು ಈ ವಾರ ಕನ್ಯಾ ರಾಶಿಯವರಿಗೆ ಕಳಿಸುತ್ತದೆ. ಸಂಖ್ಯೆ 5. ಗುಪ್ತ ವಿರೋಧಿಗಳು ಹೊರಹೊಮ್ಮುತ್ತಾರೆ. ಫೆಬ್ರವರಿ 17ರ ಸಮಯದಲ್ಲಿ ಕನ್ಯಾ ರಾಶಿಯ ಸುತ್ತಲಿನ ಕೆಲವು ಗುಪ್ತ ವಿರೋಧಿಗಳು ಬಹಿರಂಗಗೊಳ್ಳಬಹುದು. ನಿಮ್ಮ ವಿರುದ್ಧ ಪರೋಕ್ಷವಾಗಿ ವಾತಾವರಣವನ್ನು ಸೃಷ್ಟಿಸುತ್ತಿರುವವರು ತಮ್ಮ ನಿಜವಾದ ಉದ್ದೇಶಗಳನ್ನು ತಾವಾಗಿಯೇ ಬಯಲು ಮಾಡುವ ಸಾಧ್ಯತೆಯಿದೆ. ಕೆಲಸದಲ್ಲಿರುವ ಸಹೋದ್ಯೋಗಿಯೊಬ್ಬರು ನಿಮ್ಮ ಪ್ರಗತಿಯಿಂದ ಅತೃಪ್ತರಾಗಿದ್ದರು ಮತ್ತು ಅಸೂಯೆಯ ಭಾವನೆಯನ್ನು ಹೊಂದಿದ್ದರು. ಅವರ ನಡವಳಿಕೆಯು ಈಗ ಎಲ್ಲರಿಗೂ ಸ್ಪಷ್ಟವಾಗಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ನಂಬಿದ ಯಾರೋ ನಿಮ್ಮನ್ನು ನಿರೀಕ್ಷಿಸಿದಂತೆ ಬೆಂಬಲಿಸದಿರಬಹುದು. ಈ ಅನುಭವವು ನಿಮಗೆ ಕ್ಷಣಿಕವಾಗಿ ನೋವುಂಟು ಮಾಡಬಹುದು, ಆದರೆ ಈ ಸತ್ಯವು ಅತ್ಯವಶ್ಯಕವಾಗಿತ್ತು. ಫೆಬ್ರವರಿ 17 ನಿಮ್ಮನ್ನು ವಾಸ್ತವದೊಂದಿಗೆ ಮುಖಾಮುಖಿ ಮಾಡುತ್ತದೆ. ಈ ಸಮಯದಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹಾನಿ ಮಾಡಬಹುದು. ಈಗ ನೀವು ಸಂದರ್ಭಗಳನ್ನು ಅರ್ಥಮಾಡಿಕೊಂಡು ಮುಂದುವರಿಯುತ್ತೀರಿ. ನೀವು ಕೆಟ್ಟ ಸಹವಾಸದಿಂದ ದೂರವಿರುತ್ತೀರಿ ಮತ್ತು ಸಕಾರಾತ್ಮಕ ಜನರೊಂದಿಗೆ ಗೆಳೆತನ ಮಾಡುತ್ತೀರಿ. ಈ ವಾರ ಕನ್ಯಾ ರಾಶಿಯವರಿಗೆ ಸ್ವಾಭಿಮಾನ ಮತ್ತು ಅರಿವಿನ ಮೌಲ್ಯವನ್ನು ಕಲಿಸುತ್ತದೆ. ಮುಂಬರುವ ಕಾಲದಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಜಾಗರೂಕರಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಿ ಕಾಣುತ್ತೀರಿ. ಸಂಖ್ಯೆ 6. ಅದೃಷ್ಟವು ಇದ್ದಕ್ಕಿದ್ದಂತೆ ಬಲವಾದ ಬೆಂಬಲವನ್ನು ನೀಡುತ್ತದೆ. ಫೆಬ್ರವರಿ 18ರ ಸಮಯದಲ್ಲಿ ಕನ್ಯಾ ರಾಶಿಯವರು ಅದೃಷ್ಟದ ವಿಶೇಷ ಪ್ರಭಾವವನ್ನು ಅನುಭವಿಸಬಹುದು. ಈ ಅವಧಿಯು ಅನಿರೀಕ್ಷಿತವಾಗಿ ಸಂದರ್ಭಗಳನ್ನು ನಿಮ್ಮ ಪರವಾಗಿ ತಿರುಗಿಸಬಹುದು. ಪೂರ್ಣಗೊಳ್ಳಲು ಸಾಧ್ಯವಿಲ್ಲದ ಕೆಲವು ಕಾರ್ಯಗಳು ಇದ್ದಕ್ಕಿದ್ದಂತೆ ಸಫಲವಾಗಬಹುದು. ಬಾಕಿಯಿರುವ ವಿಷಯಗಳು ಮುಂದುವರಿಯಬಹುದು ಮತ್ತು ಸ್ಥಗಿತಗೊಂಡ ಪ್ರಯೋಜನಗಳು ವೇಗವನ್ನು ಪಡೆಯಬಹುದು. ಯಾವುದೇ ಕಾನೂನು ವಿಷಯ ಅಥವಾ ಬಾಕಿ ಪಾವತಿ ಇದ್ದರೆ ಸಕಾರಾತ್ಮಕ ಪ್ರಗತಿ ಸಾಧ್ಯ.
ಸಿಲುಕಿದ ಹಣ ಮರಳು ಬರುವ ಲಕ್ಷಣಗಳು ಇವೆ. ಈ ಸಮಯದಲ್ಲಿ ಪ್ರಯಾಣದ ಸಾಧ್ಯತೆಗಳು ಹೆಚ್ಚಾಗಬಹುದು. ಈ ಪ್ರಯಾಣವು ಪ್ರಯೋಜನಕಾರಿ ಮತ್ತು ಆಹ್ಲಾದಕರ ಅನುಭವವಾಗಿನಾಗಿಸಬಹುದು. ಕೆಲವು ವ್ಯಕ್ತಿಗಳು ಅನಿರೀಕ್ಷಿತ ಲಾಭಗಳನ್ನು ಪಡೆಯಬಹುದು. ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು ಈ ಸಮಯ ಅನುಕೂಲವಾಗಿರುತ್ತದೆ. ಅದೃಷ್ಟವು ಅನುಕೂಲವಾದಾಗ ಸಂಕೀರ್ಣ ಮಾರ್ಗಗಳು ಸಹ ಸರಳವಾಗಿ ಕಾಣುತ್ತವೆ ಎಂದು ಕನ್ಯಾ ರಾಶಿಯವರಿಗೆ ಅರಿವಾಗುತ್ತದೆ. ಸಂಖ್ಯೆ 7. ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸದಲ್ಲಿ ಗಮನಾರ್ಹ ಹೆಚ್ಚಳ. ಕನ್ಯಾ ರಾಶಿಯವರು ಫೆಬ್ರವರಿ 18ರಂದು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು. ದೀರ್ಘಕಾಲ ಒತ್ತಡ ಅಥವಾ ಆತಂಕದಿಂದ ಹೋರಾಡುತ್ತಿರುವವರು ಪರಿಹಾರವನ್ನು ಕಂಡುಹಿಡಿಯಬಹುದು. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ಹಳೆಯ ಭಯಗಳು ಮತ್ತು ಅನುಮಾನಗಳು ಕ್ರಮೇಣವಾಗಿ ಮಾಯವಾಗುತ್ತವೆ. ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ಆಕರ್ಷಿತವಾಗಬಹುದು. ಪ್ರಾರ್ಥನೆ ಅಥವಾ ಧ್ಯಾನದ ಮೂಲಕ ನೀವು ಆಂತರಿಕ ಶಾಂತಿಯನ್ನು ಕಂಡುಹಿಡಿಯುತ್ತೀರಿ. ಈ ಸಮಯದಲ್ಲಿ ನೀವು ಕುಟುಂಬದಿಂದ ಭಾವನಾತ್ಮಕ ಬೆಂಬಲವನ್ನು ಪಡೆಯುತ್ತೀರಿ. ಇದು ನಿಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನವನ್ನು ನೀಡುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಸುಧಾರಿಸುತ್ತವೆ. ಈ ವಾರ ಕನ್ಯಾ ರಾಶಿಯವರು ಮಾನಸಿಕವಾಗಿ ಬಲಶಾಲಿ ಮತ್ತು ಶಕ್ತಿಶಾಲಿಯಾಗಿರುತ್ತಾರೆ. 8 ಸಂಖ್ಯೆ. ಹಿಂದಿನ ಕ್ರಿಯೆಗಳು ಸ್ಪಷ್ಟ ಫಲಿತಾಂಶಗಳನ್ನು ನೀಡುತ್ತವೆ. ಫೆಬ್ರವರಿ 19ರಂದು ಕನ್ಯಾ ರಾಶಿಯವರು ತಮ್ಮ ಹಿಂದಿನ ಕ್ರಿಯೆಗಳ ಪರಿಣಾಮವನ್ನು ಸ್ಪಷ್ಟವಾಗಿ ನೋಡಬಹುದು. ಈ ಸಮಯವು ನಿಮ್ಮ ಹಿಂದಿನ ಸತ್ಕರ್ಮಗಳ ಫಲಿತಾಂಶಗಳನ್ನು ತರಬಹುದು. ನೀವು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಸಕಾರಾತ್ಮಕ ಪ್ರತಿಫಲಗಳು ಸಿಗುವ ಸಾಧ್ಯತೆಯಿದೆ. ಯಾರೊಬ್ಬರ ಸಹಾಯವು ಅನಿರೀಕ್ಷಿತವಾಗಿ ನಿಮಗೆ ಪ್ರಯೋಜನವನ್ನು ನೀಡಬಹುದು. ತಪ್ಪಾದ ನಿರ್ಧಾರಗಳಿಗೆ ಸಂಬಂಧಿಸಿದ ಅನುಭವಗಳು ಸಹ ಹೊರಹೊಮ್ಮಬಹುದು. ಈ ಆತ್ಮಾವಲೋಕನವು ನಿಮ್ಮನ್ನು ಪ್ರಬುದ್ಧಗೊಳಿಸುತ್ತದೆ ಮತ್ತು ಸುಧಾರಣೆಗೆ ಅವಕಾಶ ನೀಡುತ್ತದೆ. ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವ ಮೂಲಕ ನೀವು ಹೊಸ ಆರಂಭದತ್ತ ಸಾಗಬಹುದು. ಪ್ರತಿಯೊಂದು ಕ್ರಿಯೆಯೂ ತನ್ನದೇ ಆದ ಪರಿಣಾಮ ಬೀರುತ್ತದೆ ಎಂದು ಈ ವಾರ ನಿಮಗೆ ಕಲಿಸುತ್ತದೆ. 9 ಸಂಖ್ಯೆ. ಕುಟುಂಬದಲ್ಲಿ ಒಳ್ಳೆಯ ಸುದ್ದಿಯ ಶಬ್ದವು ಪ್ರತಿಧ್ವನಿಸುತ್ತದೆ. ಫೆಬ್ರವರಿ 20ರಂದು ಕನ್ಯಾ ರಾಶಿ ಮನೆಯಲ್ಲೇ ಸಂತೋಷದ ವಾತಾವರಣವು ಮೇಲುಗೈ ಸಾಧಿಸಬಹುದು. ಈ ವಾರ ಪ್ರಮುಖ ಮತ್ತು ಶುಭ ಸುದ್ದಿಗಳನ್ನು ಸ್ವೀಕರಿಸುವ ಲಕ್ಷಣಗಳಿವೆ. ಮದುವೆ, ಹೊಸ ಉದ್ಯೋಗ ಅಥವಾ ಹೊಸ ಮನೆಗೆ ಸಂಬಂಧಿಸಿದ ಸುದ್ದಿಯಾಗಿರಬಹುದು. ಮನೆಯಲ್ಲಿನ ವಾತಾವರಣವು ಉತ್ಸಾಹದಿಂದ ತುಂಬಿರುತ್ತದೆ. ಕುಟುಂಬ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯಬಹುದು. ಸಂಬಂಧಗಳು ಮೊದಲಿಗಿಂತ ಸಿಹಿಯಾಗುತ್ತವೆ. ಈ ಸಮಯದಲ್ಲಿ ಹಿರಿಯರ ಆಶೀರ್ವಾದವು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸಮಯವು ನಿಮ್ಮ ಪ್ರೀತಿಪಾತ್ರರ ಮಹತ್ವವನ್ನು ನಿಮಗೆ ಅರಿತುಕೊಳ್ಳುವಂತೆ ಮಾಡುತ್ತದೆ. ಕನ್ಯಾ ರಾಶಿಯವರಿಗೆ ಈ ವಾರ ಕುಟುಂಬವೇ ಜೀವನದ ನಿಜವಾದ ಶಕ್ತಿ ಎಂಬ ಸಂದೇಶವನ್ನು ತರುತ್ತದೆ. ಸಂಖ್ಯೆ 10. ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸದ ಉತ್ತುಂಗ. ಫೆಬ್ರವರಿ 14ರಿಂದ 20ರವರೆಗೆ ಕನ್ಯಾ ರಾಶಿಗಳು ತಮ್ಮ ಗುಪ್ತ ಸಾಮರ್ಥ್ಯವನ್ನು ಸಕ್ರಿಯಗೊಳಿಸುತ್ತಾರೆ. ನೀವು ಹಿಂದೆಂದಿಗಲೂ ಹೆಚ್ಚು ಧೈರ್ಯಶಾಲಿ ಮತ್ತು ದೃಢನಿಶ್ಚಯವನ್ನು ಅನುಭವಿಸುವಿರಿ. ಭಯದಿಂದಾಗಿ ನೀವು ಮುಂದೂಡುತ್ತಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ಧೈರ್ಯವನ್ನು ಕಾಣುವಿರಿ. ನಿಮ್ಮ ಆಲೋಚನೆಗಳನ್ನು ಜನರು ಗಂಭೀರವಾಗಿ ಕೇಳುತ್ತಾರೆ. ಈ ಅವಧಿಯಲ್ಲಿ ನಿಮಗೆ ನಾಯಕತ್ವದ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು. ಈ ಹೆಚ್ಚಿದ ಆತ್ಮವಿಶ್ವಾಸವು ನಿಮ್ಮ ವೃತ್ತಿಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ನಿಮ್ಮ ಸಾಮಾಜಿಕ ಜೀವನದಲ್ಲಿಯೂ ನೀವು ಹೆಚ್ಚು ಪ್ರಭಾವಶಾಲಿಯಾಗುತ್ತೀರಿ. ನಿಜವಾದ ಶಕ್ತಿಯು ನಿಮ್ಮೊಳಗೆ ಇದೆ ಎಂದು ನೀವು ಅರಿತುಕೊಳ್ಳುವಿರಿ. ಸಂಖ್ಯೆ 11. ಒಂದು ಮಹತ್ವದ ರಹಸ್ಯವನ್ನು ಎದುರಿಸುವುದು. ಫೆಬ್ರವರಿ 20ರ ಸಮಯದಲ್ಲಿ ಕನ್ಯಾ ರಾಶಿಯ ಜೀವನದಲ್ಲಿ ಒಂದು ಮಹತ್ವದ ರಹಸ್ಯವು ಬಹಿರಂಗಗೊಳ್ಳಬಹುದು. ಈ ಬಹಿರಂಗಪಡಿಸುವಿಕೆಯು ಹಿಂದಿನ ಸಂಬಂಧ ಅಥವಾ ಹಣಕಾಸಿನ ಸಮಸ್ಯೆಗೆ ಸಂಬಂಧಿಸಿರಬಹುದು. ದೀರ್ಘಕಾಲದಿಂದ ಮುಚ್ಚಿಟ್ಟಿದ್ದ ಸತ್ಯವೊಂದು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರುವ ಸಾಧ್ಯತೆಯಿದೆ. ಯಾರಾದರೂ ಮುಂದೆ ಬಂದು ಸತ್ಯವನ್ನು ಬಹಿರಂಗಪಡಿಸಬಹುದು. ಆರಂಭದಲ್ಲಿ ಇದು ನಿಮಗೆ ಭಾವನಾತ್ಮಕವಾಗಿ ಅಸಮಾಧಾನ ತರಬಹುದು. ಆದರೆ ಕಾಲಾನಂತರದಲ್ಲಿ ಈ ಸತ್ಯವು ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಭ್ರಮೆಯಲ್ಲಿ ಬದುಕುವುದಕ್ಕಿಂತ ವಾಸ್ತವ ತಿಳಿಯುವುದು ಉತ್ತಮ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಈ ವಾರ ಕನ್ಯಾ ರಾಶಿಯನ್ನು ಸ್ಪಷ್ಟತೆಯ ಕಡೆಗೆ ಕರೆದೊಯ್ಯುತ್ತದೆ. ಸಂಖ್ಯೆ 12. ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಫೆಬ್ರವರಿ 20ರ ಸಮಯದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಹೊಸ ಆರಂಭದ ಚಿಹ್ನೆಗಳು ಬಲಗೊಳ್ಳಬಹುದು. ಇತ್ತೀಚೆಗೆ ಕಷ್ಟ ಅನುಭವಿಸಿದವರು ಈಗ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸ್ಥಗಿತಗೊಂಡ ಯೋಜನೆಗಳು ಮತ್ತೆ ವೇಗವನ್ನು ಪಡೆಯಬಹುದು. ಕೆಲವರು ಹೊಸ ಕೆಲಸ ಅಥವಾ ಹೊಸ ಹಾದಿಯನ್ನು ಪ್ರಾರಂಭಿಸಲು ನಿರ್ಧರಿಸಬಹುದು. ಹೊಸ ಸಂಪರ್ಕಗಳು ತಾಜಾತನದ ಅರ್ಥವನ್ನು ತರುತ್ತವೆ. ಹಳೆಯ ಸಮಸ್ಯೆಗಳು ಮಾಯವಾಗಲು ಪ್ರಾರಂಭವಾಗುತ್ತದೆ. ಹೋರಾಟವು ಶಾಶ್ವತವಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಈ ವಾರ ನಿಮಗೆ ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತದೆ ಎಂದು ನಿಮಗೆ ಕಲಿಸುತ್ತದೆ.
ಸಂಖ್ಯೆ 13. ವಿರೋಧಿಗಳ ಮೇಲೆ ನಿರ್ಣಾಯಕ ಯಶಸ್ಸು. ಫೆಬ್ರವರಿ 20ರಂದು ಕನ್ಯಾ ರಾಶಿಯವರು ತಮ್ಮ ಎದುರಾಳಿಗಳ ಮೇಲೆ ಮೇಲುಗೈ ಸಾಧಿಸುವ ಸಮಯವೆಂದು ಸಾಬೀತಾಗಬಹುದು. ನಿಮ್ಮ ಪ್ರಗತಿಯನ್ನು ಸಹಿಸದವರ ನಕಾರಾತ್ಮಕ ಚಿಂತನೆಯು ಬಹಿರಂಗಗೊಳ್ಳಲಿದೆ. ನಿಮ್ಮ ಇಮೇಜ್ ಕೆಡಿಸಲು ಪ್ರಯತ್ನಿಸುತ್ತಿರುವವರು ಇನ್ನು ಮುಂದೆ ಯಶಸ್ವಿಯಾಗುವುದಿಲ್ಲ. ಹಿರಿಯ ಅಧಿಕಾರಿಗಳು ನಿಮ್ಮ ನಿಷ್ಠೆಯನ್ನು ಗುರುತಿಸುತ್ತಾರೆ. ನಿಮ್ಮ ಖ್ಯಾತಿ ಮತ್ತು ಗೌರವ ಹೆಚ್ಚಾಗಬಹುದು. ನಿಮ್ಮನ್ನು ನೋವಿಸಿದವರು ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತಾರೆ. ಈ ಸಮಯ ನಿಮಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ಬಲವಾಗಿರುತ್ತದೆ. ಸಕಾರಾತ್ಮಕ ಚಿಂತನೆಯಿಂದ ನೀವು ಪ್ರತಿಯೊಂದು ಸವಾಲನ್ನು ಜಯಿಸಬಹುದು. ಸಂಖ್ಯೆ 14. ಸಂಪತ್ತು ಮತ್ತು ಸಮೃದ್ಧಿಯ ಸೂಚನೆ. ಫೆಬ್ರವರಿ 20ರಂದು ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಅನುಕೂಲ ಪರಿಸ್ಥಿತಿಗಳು ಬೆಳೆಯಬಹುದು. ಆದಾಯ ಮತ್ತು ಸೌಕರ್ಯಗಳಲ್ಲಿ ಹೆಚ್ಚಳವನ್ನು ಸೂಚಿಸುವ ಯೋಗಗಳು ಸಕ್ರಿಯಗೊಳ್ಳಬಹುದು. ಆರ್ಥಿಕ ಒತ್ತಡ ಎದುರಿಸುತ್ತಿರುವವರಿಗೆ ಪರಿಹಾರ ಸಿಗಲಿದೆ. ಸಿಲಿಕ್ಕೊಂಡ ಹಣ ಮರಳಿ ಬರಬಹುದು. ಹೂಡಿಕೆಯಿಂದ ಲಾಭದ ಲಕ್ಷಣಗಳಿವೆ. ವ್ಯಾಪಾರದಲ್ಲಿ ದೊಡ್ಡ ಆರ್ಡರ್ಗಳು ಲಭ್ಯವಾಗಬಹುದು. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಯಿದೆ. ನಿಮ್ಮ ಕಠಿಣ ಪರಿಶ್ರಮವು ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತದೆ. ವಾಹನ ಅಥವಾ ಮನೆ ಖರೀದಿಸುವ ಆಲೋಚನೆ ಕಾರ್ಯರೂಪಗೊಳ್ಳಬಹುದು. ಮುಂಬರುವ ಹಂತವು ನಿಮ್ಮನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ. ಸಂಖ್ಯೆ 15. ನೀವು ಅದೃಷ್ಟದ ಹೊಳೆಯುವ ನಕ್ಷತ್ರವಾಗುತ್ತೀರಿ. ಫೆಬ್ರವರಿ 20ರಂದು ಕನ್ಯಾ ರಾಶಿಯ ಜೀವನದಲ್ಲಿ ಒಂದು ಮಹತ್ವದ ತಿರುವೆಂದು ಸಾಬೀತಾಗಬಹುದು. ಅದೃಷ್ಟ ನಿಮ್ಮ ಪರವಾಗಿ ಗೋಚರಿಸುತ್ತದೆ. ನೀವು ಕೈಗೊಳ್ಳುವ ಕೆಲಸಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳು ಬಲವಾಗಿರುತ್ತವೆ. ಜನರು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಕೇಳುತ್ತಾರೆ. ನಿಮ್ಮ ಖ್ಯಾತಿ ಬಲಗೊಳ್ಳುತ್ತದೆ. ದೀರ್ಘಕಾಲದಿಂದ ಕಷ್ಟಪಡುತ್ತಿರುವವರಿಗೆ ಸಾಧನೆಯ ಬಾಗಿಲುಗಳು ತೆರೆಯಬಹುದು. ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನೀವು ಇತರರಿಗೆ ಸ್ಫೂರ್ತಿಯ ಮೂಲವಾಗಬಹುದು. ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆಯೇ ದೊಡ್ಡ ಶಕ್ತಿ ಎಂದು ನಿಮಗೆ ಅರಿವಾಗುತ್ತದೆ. ಈ ಹಂತವು ಹೊಸ ಶಕ್ತಿಯನ್ನು ತರಬಹುದು. ನೆನಪಿರಲಿ, ನಿಜವಾದ ಬದಲಾವಣೆ ನಿಮ್ಮ ಪ್ರಯತ್ನದಿಂದ ಬರುತ್ತದೆ. ಸಕಾರಾತ್ಮಕವಾಗಿರಿ ಮತ್ತು ನಿಮ್ಮ ಮೇಲೆ ನಂಬಿಕೆಯಿಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹರ್ ಹರ್ ಮಹಾದೇವ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.